ಬಾಂಕ್ವೆಟ್ ಹಾಲ್ನಲ್ಲಿ, ಸುವರ್ಣಸೌಧದ ಬಾಂಕ್ವೆಟ್ ಹಾಲ್ನಲ್ಲಿ ಒಂದು ಲಂಚ್ ಅನ್ನ ಏರ್ಪಾಡು ಮಾಡಿದ್ದೀವಿ. ಅಲ್ಲಿ ಲಂಚ್ ಅನ್ನ ಮುಗಿಸ್ಕೊಂಡು ನೇರವಾಗಿ ಸಾರ್ವಜನಿಕ ಸಭೆಗೆ ಹೋಗೋದು. ಬಹುಶಃ ಸಾರ್ವಜನಿಕ ಸಭೆ 1 ಗಂಟೆಗೆ ಪ್ರಾರಂಭ ಆಗ್ತದೆ, 3 ಗಂಟೆಗೆ ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. 12ಕ್ಕಾಗಲ್ಲಪ್ಪ, 12ಕ್ಕಾಗಲ್ಲ. 1 ಗಂಟೆಗೆ ಪ್ರಾರಂಭ ಸಾರ್ವಜನಿಕ ಸಭೆ. ಮಾಡ್ಲಿ, ಮಾತಾಡೋರು ಪ್ರಾರಂಭ ಮಾಡಿ ಮಾತಾಡೋರು ಇದ್ರೆ ಮಾತಾಡ್ಲಿ, ತಕರಾರಿಲ್ಲ. ಬಟ್ ಈಗ ಲಂಚ್ ಮಾಡ್ಕೊಂಡು ನಾವು, ಯಾಕಂದ್ರೆ ಲಂಚ್ ಅರೇಂಜ್ ಮಾಡೋನು ನಾನು. ಲಂಚ್ ಮಾಡಿ ಹೊರಟೋಗ್ಬಿಟ್ರೆ ಏನ್ ಮಾಡೋದು? 12 ಗಂಟೆಗೆ ಏನಂತ ಕರೀತಾರೆ, ಲಂಚು ಕಾಂಗ್ರೆಸ್ ಪಕ್ಷದ ಇಲ್ಲಿ ಮಾತ್ರ ಎಲ್ಲ ಪಕ್ಷದವರು ಅಟೆಂಡ್ ಆಗ್ತಾರೆ. ಅಲ್ಲಿ ಮಾತ್ರ ಓನ್ಲಿ ಕಾಂಗ್ರೆಸ್ಸಿಗರ ಸಭೆ. ಯಾಕಂತಂದ್ರೆ ಬೇರೆಯವರು ಯಾರು ಕೂಡ ಅಲ್ಲಿ ಬಂದರೂ ಸೇರಿಸಲ್ಲ. ಸಾರ್ವಜನಿಕರು ಬರ್ಬೋದು. ಬಿಜೆಪಿ ಅಂತ ಗುರುತಿಸ್ಕೊಂಡಿರೋರು ಬರಕ್ಕಾಗಲ್ಲ, ಜೆಡಿಎಸ್ ಅಂತ ಗುರುತಿಸ್ಕೊಂಡಿರೋರು ಬರಕ್ಕಾಗಲ್ಲ, ಆದ್ರೆ ಸಾರ್ವಜನಿಕರು ಬರ್ಬೋದು. ಸೊ ಅದು ಒಂದು ಐತಿಹಾಸಿಕ ಸಭೆ ಆಗಬೇಕು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇವತ್ತು ಕರೆದಿರ್ತಕ್ಕಂಥದ್ದು ಅಧ್ಯಕ್ಷರು ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಬಂದಿರತಕ್ಕಂಥದ್ದು, ಬೇರೆ AICC ಕಾರ್ಯದರ್ಶಿಗಳೆಲ್ಲ ಬಂದಿರತಕ್ಕಂಥದ್ದು, ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿ ಹೇಳಲಿಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗರು ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಲ್ವಾ? ಬೇರೆಯವರೆಲ್ಲ ಮಾಡಿದ್ರ? ಬೇರೆಯವರು ಯಾರು ಮಾಡಿರ್ಲಿಲ್ಲ. ಅಫ್ಕೋರ್ಸ್ ಬೇರೆಯವರು RSSನವ್ರು ಯಾರು ಮಾಡಿರ್ಲಿಲ್ಲ. ಅವತ್ತಿದ್ದಂತ RSS ಕಮ್ಯುನಿಸ್ಟ್ನವ್ರು ಮಾಡಿರ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದರು. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಬಿಜೆಪಿಯವರು ಯಥಾಸ್ಥಿತಿಯನ್ನು ಬಯಸ್ತಕ್ಕಂಥವ್ರು. JDSನವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಅವರು ಈಗಿರ್ತಕ್ಕಂಥ JDSನವ್ರು ಇದಾರಲ್ಲ, ಅವರು ಯಾರ ಜೊತೆ ಬೇಕಾದ್ರೂ ಕೂಡ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಏನಿಲ್ಲ. ದೇವೇಗೌಡರು, ಕುಮಾರಸ್ವಾಮಿ ಎಷ್ಟೇ ಹೇಳಿದ್ರು ಕೂಡ, ಅವ್ರ ಪಕ್ಷ ಜಾತ್ಯತೀತ ಅಂತ ಹಾಕೊಂಡಿದ್ರು ಕೂಡ ಅದು ಜಾತ್ಯತೀತ ಅಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಆ ಜಾತ್ಯತೀತ ಪದನ ಅವಮಾನ ಮಾಡ್ತಾ ಇದ್ದೀನಿ, ತಗೊಳಾಕ್ಬಿಡ್ರಯ್ಯ ತೆಗಿತ ಕೇಳಲಿಲ್ಲ ಅವರು.
ಅದೇನೇ ಆಗಲಿ ಭಾರತೀಯ ಜನತಾದಳ ಜಾತ್ಯತೀತ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ, ಆಗಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಮತ್ತೆ ಈಗಾಗಲೇ ಸುರ್ಜಿವಾಲಾ ಅವರು ಹೇಳಿದ್ರು, RSSನವರು ಹೇಗೆ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ರು, ಮಹಾತ್ಮ ಗಾಂಧೀಜಿಯನ್ನ ಹೇಗೆ ಕೊಂದಾಕಿದ್ರು, ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ರು. ಇದನ್ನೆಲ್ಲ ಪ್ರಸ್ತಾಪ ಮಾಡಿದರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಸಂವಿಧಾನದ ಬಗ್ಗೆ ಆಗಲಿ, ಅಂಬೇಡ್ಕರ್ ಬಗ್ಗೆ ಆಗಲಿ ಈಗ ಹೇಳ್ತಾರೆ. ಯಾವತ್ತೂ ಕೂಡ ಮಹಾತ್ಮ ಗಾಂಧೀಜಿ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ನೆಹರೂರವ್ರ ಬಗ್ಗೆ, ಯಾವತ್ತು ವಲ್ಲಭಾಯ್ ಪಟೇಲ್ರ ಬಗ್ಗೆ ಯಾವತ್ತು ಗೌರವ ಇರಲಿಲ್ಲ ಅವರಿಗೆ. ಸಂವಿಧಾನ ಜಾರಿ ಆಯ್ತಲ್ಲ, ಆ ವಿರೋಧ ಮಾಡಿದವ್ರು ಯಾರು ಗೊತ್ತಾ? ಇದೇ ಸಾವರ್ಕರ್ ಮತ್ತೆ ಇದೇ ಗೋರ್ವಾಲ್ಕರ್. ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆನೂ ಗೌರವ ಇಲ್ಲ, ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆನೂ ಗೌರವ ಇಲ್ಲ, ಕಾಂಗ್ರೆಸ್ನ ಲೀಡರ್ಗಳ ಬಗ್ಗೆನೂ ಕೂಡ ಗೌರವ ಇಲ್ಲ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೂ ಕೂಡ ಗೌರವ ಇಲ್ಲ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಆದ್ರಿಂದ ಕಾಂಗ್ರೆಸ್ನ ಸಿದ್ಧಾಂತ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಕೂಡ ಈ ದೇಶದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ. ಅದನ್ನ ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಕ್ಕಂಥ, ನಮ್ಮ ಮುಖಂಡರಿಗೆ ತಿಳಿಸ್ತಕ್ಕಂಥ, ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ತಿಳಿಸ್ತಾ ಇದ್ದೀನಿ. ನಾನು ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ದೀನಿ, ನೀವು ಯಾವತ್ತೂ ಕೂಡ ಈ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಅವರು